ಸ್ವಾಗತ. ಇದೀಗ ಮುಖ್ಯಾಂಶಗಳು. ಅದು ಬಹುಶಃ ಅವರು ತಂದೆಯವರು ಏನೋ ಹೆಸರು ಮುನಿವೆಂಕಟರೆಡ್ಡಿ ಅಂತ ಇರಬೇಕು. ಅವರು ಅವತ್ತು ಬಂದು ನಮ್ಮ ತಂದೆಯವ್ರಿಗೆ ಇಲ್ಲಿ ನಿಧಿ ಇದೆ ಅಗಿರಿ ಅಂತ ಹೇಳಿರ್ಬೋದು. ಅವರೇನಾದರೂ ಅಂಜನ ಹಾಕಿ ನೋಡಿರ್ಬೋದು. ಬಹುಶಃ ಆ ರೀತಿ ಇರ್ಬೋದು. ಈ ರೀತಿ ಒಬ್ಬ ಕೀಳು ಮಟ್ಟದ ಅವಿವೇಕಿ ಬಹುಶಃ ಇನ್ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನರ ದುರಂತ 2 ಬಾರಿ ಶಾಸಕರು ಮಾಡಿದ್ದಾರೆ. ಅಪ್ಪನ ಹೆಸರೇ ಎತ್ತಿದ್ದಾರೆ. ನಮ್ಮ ಅಪ್ಪನ ಪಾದದ ಧೂಳಿಗೂ ಸಮಾನರಲ್ಲ ಅವರು. ನಮ್ಮ ಶ್ರಮಜೀವಿಗಳು ದುಡಿಮೆ ಮಾಡಿಕೊಂಡು ಬೆಳೆದು ಬಂದಿರತಕ್ಕಂಥವ್ರು. ಇವರು ಅವಿವೇಕಿ ಎನ್ನುವಂಥ ಪದ ಬಳಸಿದ್ದಾರೆ. ನಾನು ಇವ್ರಿಗೆ ಹೇಳ್ತೇನೆ, ಅವಿವೇಕಿ ನಾನಲ್ಲ, ನಿಮ್ಮಂಥ ಅವಿವೇಕಿಗಳಿಗೆ ಬುದ್ಧಿ ಹೇಳಕ್ಕೆ ಬಂದಿರೋದು. ನಿಮ್ಮಂಥ ಅವಿವೇಕಿಗಳು ಬೆಟ್ಟಗಳು ನುಂಗಬೇಡ್ರಪ್ಪ, ಸರ್ಕಾರಿ ಜಾಗಗಳು ನುಂಗಬೇಡ್ರಪ್ಪ, ಸರ್ಕಾರಿ ಜಾಗಗಳು ಮಾರಾಟ ಮಾಡಬೇಡ್ರಪ್ಪ ಅಂತ ನಿಮ್ಮಂಥ ಅವಿವೇಕಿಗಳಿಗೆ ಹೇಳಕ್ಕೆ ಬಂದಿರೋದು. 1500 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ. ನೀವು 1500 ಕೋಟಿ ಅನುದಾನ ತಂದುಬಿಟ್ರೆ ಸರ್ಕಾರಿ ಆಸ್ತಿಗಳನ್ನ ಹಾಕ್ಕೊಬೇಕಾ? ನೀವು ಮಾಡಿ, ನೀವು ಮಂತ್ರಿಗಳಿದ್ದೀರಾ. 1500 ಅಲ್ಲ, 5000 ಕೋಟಿ ತನ್ನಿ. 5000 ಕೋಟಿ ತನ್ನಿ, ಕೆಲಸ ಮಾಡಿ. ಆದರೆ ನೀವೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. 100 ಕೋಟಿ ತಂದರೆ ಇಷ್ಟು ಎಕರೆ, 500 ಕೋಟಿ ತಂದರೆ ಇಷ್ಟು ಎಕರೆ, 1000 ಕೋಟಿ ತಂದರೆ ಇಷ್ಟು ಎಕರೆ. ಏನಕ್ಕೆ ಬೇಕಾಗಿತ್ತು ನಿಮ್ಗೆ 26 ಎಕರೆ? ಅದು ಸಾಲದು ಅಂತ ಈಗ ನೋಡಿ ಇನ್ನೊಂದು ದಾರಿಯಲ್ಲಿ ಬರ್ತಾ ಇದ್ದಾರೆ. ಟೂರಿಸಂ ಇಲಾಖೆಯಿಂದ ಒಂದು ಲೆಟ್ರು ತಹಸೀಲ್ದಾರ್ಗೆ ಬರ್ತದೆ. ಇವ್ರು ತಹಸೀಲ್ದಾರು ಒಂದು ಯಾರನ್ನ ಸರ್ವೇಯರ್ನ ನೇಮಕ ಮಾಡ್ತಾರೆ. ಇದನ್ನು ಸರ್ವೆ ಮಾಡಿ ಅರ್ಜೆಂಟಾಗಿ ಕಳಿಸ್ಬೇಕು ಅಂತ ನಿನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ನಾವು ಪತ್ರ ನಿನ್ನೆ ಕೊಟ್ಟಿದ್ದೀವಿ. ಇದನ್ನು ನಿಲ್ಲಿಸಬೇಕು, ಈ ರೀತಿ ಅಗಲದರೋಡೆ ಆಗಬಾರ್ದು ಅನ್ನುವಂಥದ್ದನ್ನು ಪತ್ರದ ಮೂಲಕ ನಾವು ಹೇಳಿದ್ದೀವಿ, ನಾವು ತೋರಿಸಿದ್ದೀವಿ. ನೀವು 1500 ಕೋಟಿ ಮಾಡಿಬಿಟ್ರೆ ಒಂದು 100 ಎಕರೆ ಮಾಡ್ಕೊಬೇಕೇನು? ಏನೇನು ಯಾರೂ ಇಲ್ಲ. ದೇಶ ಸೇವೆ, ಈಶ ಸೇವೆ ಮಾಡೋದಕ್ಕೆ ಇವರೇ ಇರೋದು. ಹಾಗಾಗಿ ನಾನು ಅದನ್ನು ಅವಿವೇಕಿ ನಾನಲ್ಲ, ಇಂಥ ಅವಿವೇಕಗಳಿಗೆ ಬುದ್ಧಿ ಹೇಳಕ್ಕೆ ಬಂದಿರೋದು. ಶ್ರೀಕೃಷ್ಣ ಭವನ್ ಶುದ್ಧ ಸಸ್ಯಾಹಾರಿ ಹೋಟೆಲ್, ಬಾಗೇಪಲ್ಲಿ ಸರ್ಕಲ್, ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ ಎದುರು, ಶಿಡ್ಲಘಟ್ಟ ರಸ್ತೆ, ಚಿಂತಾಮಣಿ. ನಮ್ಮ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಊಟ ದೊರೆಯುತ್ತದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿ ರಾತ್ರಿ 11 ಗಂಟೆ ತನಕ ಈ ಹೋಟೆಲ್ ನಡೆಯಲಿದ್ದು, ನಮ್ಮ ಹೋಟೆಲ್ನಲ್ಲಿ ರಾಗಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರು, ಪೊಂಗಲ್, ರೈಸ್ ಬಾತ್, ಚಿತ್ರಾನ್ನ, ಪೂರಿ, ಮಸಾಲ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ, ಚೌಚೌಬಾತ್, ವಡೆ, ರವೆ ಇಡ್ಲಿ, ಬೇಳೆಬಾತ್, ಹಪ್ಪಳ, ಬಜ್ಜಿ, ಮೊಸರು, ಮಜ್ಜಿಗೆ, ಕಾಫಿ, ಟೀ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ. ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಕ್ಯಾಂಟರಿಂಗ್ ಸಹ ಮಾಡಿಕೊಡಲಾಗುವುದು. ವಿವರಗಳಿಗೆ ದೇವಕೃಷ್ಣಾಚಾರಿ, ಮಾಲೀಕರು. ಮೊಬೈಲ್ ನಂಬರ್ 9844872425ಗೆ ಸಂಪರ್ಕಿಸಬಹುದು.